ಫಸ್ಟ್ ಇಯರ್ ಸೈನ್ಸ್ ಸೆಕ್ಷನ್ ಅನ್ನು ತಗೊಂಡಿದ್ರು ನೋಡಿ. ಅವರಿಗೆ ಬೇಸಿಕ್ಸ್ ಸಬ್ಜೆಕ್ಟ್ಸ್ ಇರ್ತವೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎರಡು ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಅಂದ್ರೆ ಕನ್ನಡ ಇರುತ್ತೆ, ಇಂಗ್ಲಿಷ್. ಅದ್ರ ಜೊತೆ ಕೋರ್ ಸಬ್ಜೆಕ್ಟ್ಸ್ ಯಾವ್ದು ಇರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ಅಥವಾ CS. ಮೇನ್ ಬ್ರಾಂಚ್ ಯಾವ್ದು ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ, PCB ಕಾಂಬಿನೇಷನ್ ಅಂತ ಕರೀತಾರೆ. ಬಟ್ ಅದರಲ್ಲಿ ನನ್ನ ಸಬ್ಜೆಕ್ಟ್ ಯಾವ್ದು ಅಂತಂದ್ರೆ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ 70 ಮಾರ್ಕ್ಸ್ ಏನಾಗಿರುತ್ತೆ ಅಂದ್ರೆ ಥಿಯರಿ ಅಂಡ್ 30 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಅಂಡ್ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ 100 ಮಾರ್ಕ್ಸ್ ಇರುತ್ತೆ. ಇದಿಷ್ಟು ಏನಾಗಿರುತ್ತೆ ಅಂದ್ರೆ ಇದು ಸೈನ್ಸ್ ಕೋರ್ಸ್ ಡೀಟೇಲ್. ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಈ ಕೆಮಿಸ್ಟ್ರಿ ಬೇಸಿಕ್ಸ್ ಏನ್ ಬೇಕಾಗಿರುತ್ತೆ ಫ್ರಮ್ ದಿ ಹೈಸ್ಕೂಲ್ ಲೆವೆಲ್. ನೀವು ಹೈಸ್ಕೂಲ್ ಅಲ್ಲಿ ಆಲ್ರೆಡಿ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರ್ತೀರಿ ವಾಟ್ ಇಸ್ ನೋನ್ ಅಬೌಟ್ ದಿಸ್ ಕೆಮಿಸ್ಟ್ರಿ. ಬಟ್ ಇನ್ ಕನ್ನಡದಲ್ಲಿ ರಸಾಯನ ಶಾಸ್ತ್ರ ಅಂತ ಕಲ್ತಿರ್ತೀರಿ. ಬಟ್ ಅವೆಲ್ಲ ಬೇಸಿಕ್ಸ್ ಅನ್ನ ಇವಾಗ ಏನ್ ಮಾಡ್ಬೇಕಂತಂದ್ರೆ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಹಾಗೆ ಮೊದಲನೇದಾಗಿ ಕೆಮಿಸ್ಟ್ರಿ ಅಂತಂದ್ರೆ ನಿಮಗೆ ಏನು ತಿಳ್ಕೊಂಡಿರ್ಬೇಕು. ಈಗ ಕೆಮಿಸ್ಟ್ರಿ ಮೀನ್ಸ್ ಇಟ್ ಇಸ್ ದಿ ಬ್ರಾಂಚ್ ಆಫ್ ಸೈನ್ಸ್ ಅಂತ ಕನ್ನಡದಲ್ಲಿ. ಇದು ಒಂದು ಕೂಡ ಏನಂತಂದ್ರೆ ವಿಜ್ಞಾನದ ಒಂದು ಶಾಖೆ. ಆಲ್ರೆಡಿ ಗೊತ್ತಿದೆ 10th ಅಲ್ಲಿ ಸೈನ್ಸ್ ಅಂತ ಏನ್ ಕಲ್ತಿರ್ತೀವಿ ವಿಜ್ಞಾನ, ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತೆ ಜೀವಶಾಸ್ತ್ರ ಈ ಮೂರನ್ನ ಕಲಿತಿರ್ತೀರಿ. ಬಟ್ ಇದು PUC ಫಸ್ಟ್ ಇಯರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಮಿಸ್ಟ್ರಿ ಸಪರೇಟ್ ಸಬ್ಜೆಕ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಈ ಕೆಮಿಸ್ಟ್ರಿ ಅಂದ್ರೆ ಡೆಫಿನಿಷನ್ ಏನಂತಂದ್ರೆ it is a branch of science which deals with the study of composition, properties and structure of a particular matter. ಅಂದ್ರೆ ಯಾವುದೋ ಒಂದು ವಸ್ತುವಿನ ಕಾಂಪೋಸಿಷನ್ ಅಂದ್ರೆ ಅದರ ವಸ್ತು ಯಾವ ರೀತಿ ಕೆಮಿಕಲ್ ಮೆಟೀರಿಯಲ್ ಇಂದ ಆಗಿದೆ, ಅದರ ಫಿಸಿಕಲ್ ಪ್ರಾಪರ್ಟಿ ಏನು, ಅದರ ಕೆಮಿಕಲ್ ಪ್ರಾಪರ್ಟಿ ಏನು, ಅದರ ಸ್ಟ್ರಕ್ಚರ್ ಇದನ್ನೆಲ್ಲ ಸ್ಟಡಿ ಮಾಡುವಂತದ್ದು ಯಾವುದು ಅಂತಂದ್ರೆ that is the heading chemistry. Therefore it is the branch of science which deals with the study of properties, composition and structure of any matter. Okay, matter ಅಂತಂದ್ರೆ ಕನ್ನಡದಲ್ಲಿ ದ್ರವ್ಯ ಅಂತ ಕರೀತೀವಿ ನೋಡಿ. ಅಂದ್ರೆ ಯಾವುದೋ ಒಂದು ವಸ್ತು ಏನಂತ ಕರೀತೀವಿ ಅಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಮ್ಯಾಟರ್. ಬಟ್ ಈ ರೀತಿಯಾದಂತಹ ಕೆಮಿಸ್ಟ್ರಿಯಲ್ಲಿ ಏನಂತಂದ್ರೆ 4 ಮೇನ್ ಡಿವಿಷನ್ಸ್ ಇದೆ. ಆ 4 ಮೇನ್ ಡಿವಿಷನ್ಸ್ ಯಾವುದು ಅಂತಂದ್ರೆ ಒಂದದು ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗಾನಿಕ್ ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ ಅಂಡ್ ಬಯೋಕೆಮಿಸ್ಟ್ರಿ. ಓಕೆ, ಒಂದು ನೇಮ್ ಎಲ್ಲ ಕೂಡ ಕನ್ನಡದಲ್ಲಿ ಕೇಳ್ತೀರಿ. ಫಿಸಿಕಲ್ ಕೆಮಿಸ್ಟ್ರಿ ಅಂತಂದ್ರೆ ಭೌತಿಕ ರಸಾಯನಶಾಸ್ತ್ರ, ಇನಾರ್ಗಾನಿಕ್ ಕೆಮಿಸ್ಟ್ರಿ ಅಂತಂದ್ರೆ ಇದು ನಿರವಯವ ರಸಾಯನಶಾಸ್ತ್ರ, ಇದು ಸಾವಯವ ರಸಾಯನಶಾಸ್ತ್ರ, ಇದು ಸೇಮ್ ಬಯೋಕೆಮಿಸ್ಟ್ರಿ ಅಂತಾನೆ ನೇಮ್ ಇದೆ. ಈ ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗಾನಿಕ್ ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ ಇದರಲ್ಲಿರುವಂತ ಎಲ್ಲಾ ಚಾಪ್ಟರ್ಸ್ ಅನ್ನ ನೀವು ಆಲ್ರೆಡಿ ಹೈಸ್ಕೂಲ್ ಅಲ್ಲಿ ಕಲ್ತಿದ್ದೀರಾ. ಬಟ್ ಇದನ್ನ ಏನ್ ಮಾಡ್ಬೇಕಂತಂದ್ರೆ ರಿಕಾಲ್ ಮಾಡ್ಬೇಕು. ಇವಾಗ ನಿಮ್ಗೆ ಆಲ್ರೆಡಿ ಒಂದು ಗೊತ್ತಿದೆ ಮ್ಯಾಟರ್. ಮ್ಯಾಟರ್ ಅಂತಂದ್ರೆ ಕನ್ನಡದಲ್ಲಿ ದ್ರವ್ಯ ಅಂತ ಕರೀತೀವಿ. ಅಂದ್ರೆ ಯಾವುದೇ ಒಂದು ವಸ್ತು ಅಂತ ಕೂಡ ಕರಿಬಹುದು. ದ್ರವ್ಯ ಅಂತಂದ್ರೆ ಯಾವುದೇ ಒಂದು ಮ್ಯಾಟರ್ ಏನಾಗಿದೆ ಅಂತಂದ್ರೆ 3 ಡಿಫರೆಂಟ್ ಸ್ಟೇಟ್ಸ್ ಇರ್ತವೆ. ಇಂಪಾರ್ಟೆಂಟ್ಲಿ 3 ಸ್ಟೇಟ್ಸ್ ಆಫ್ ದಿ ಮ್ಯಾಟರ್ you already know, that is the solid and next one liquid and the next one is gas. ಇವನ್ನೇ ಕನ್ನಡದಲ್ಲಿ ಅಂತ ಕರೀತಾರೆ ಅಂತಂದ್ರೆ ಘನ, ದ್ರವ, ಅನಿಲ. ಈ ಮೂರು ಏನಾಗಿರುತ್ತೆ ಅಂತಂದ್ರೆ ವಸ್ತುವಿನ ಭೌತಿಕ ಸ್ಥಿತಿಗಳಂತ ಕರೀತೀವಿ. ಅಂದ್ರೆ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್ ಈ ತರ ಪ್ರಾಪರ್ಟೀಸ್ ಅನ್ನ ಸ್ಟಡಿ ಮಾಡೋ ಬ್ರಾಂಚ್ ಯಾವುದು ಅಂತಂದ್ರೆ ದಟ್ ಇಸ್ ದಿ ಫಿಸಿಕಲ್ ಕೆಮಿಸ್ಟ್ರಿ ಬ್ರಾಂಚ್. ಓಕೆ, ಅದರಲ್ಲಿ ಸಾಲಿಡ್ ದ ಪ್ರಾಪರ್ಟಿ ಯಾವ ತರ ಇರ್ತವೆ, ಲಿಕ್ವಿಡ್ ಪ್ರಾಪರ್ಟಿ ಯಾವ ತರ ಇರ್ತವೆ ಅಂಡ್ ಗ್ಯಾಸಸ್ ಪ್ರಾಪರ್ಟಿ, ಸ್ಟ್ರಕ್ಚರ್, ದಿಸ್ ಆರ್ ಆಲ್ ಗೋಯಿಂಗ್ ಟು ಬಿ ಸ್ಟಡಿಡ್ ಅಟ್ ದ ಹೆಡಿಂಗ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ. ಅಂಡ್ ನಿಮಗೆ ಹೈಸ್ಕೂಲ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಕೂಡ ಹೇಳ್ತಾರೆ, ವಸ್ತುವಿನ 4ನೇ ಒಂದು ಸ್ಥಿತಿ ಕೂಡ ಇದೆ. ಅಂದ್ರೆ along with this solid, liquid, gas and another one physical state is also present in case of the matter. What is that physical state? What is that physical state? You can give me in a comment section. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಮಾಡಿ ಅಂತಂದ್ರೆ what is that fourth state of the matter along with the solid, liquid, gas? What is that fourth state? You can give me the answer at the comment section. And it is regarding the solid, liquid, gas. It is the branch of physical chemistry. And similarly it can be continued with the inorganic chemistry. ಅಂದ್ರೆ ಕನ್ನಡದಲ್ಲಿ ನಿರವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ. ಇದರಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ that is the main important periodic table. ಓಕೆ, ಇಂಗ್ಲಿಷ್ ನಲ್ಲಿ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಕನ್ನಡದಲ್ಲಿ ಆಧುನಿಕ ಆವರ್ತಕ ಕೋಷ್ಟಕ. ಈ ಆಧುನಿಕ ಆವರ್ತಕ ಕೋಷ್ಟಕ you can see this is the modern periodic table. and ಈ modern periodic table ಅಂತಂದ್ರೆ ಕನ್ನಡದಲ್ಲಿ ಆಧುನಿಕ ಆವರ್ತಕ ಕೋಷ್ಟಕ. ಈ ಆವರ್ತಕ ಕೋಷ್ಟಕದಲ್ಲಿ ಉದ್ದ ಲೈನ್ಸ್ ಇರ್ತವೆ ನೋಡಿ ಈ ತರ. ಏನಂತ ಕರಿತೀವಿ ಅಂದ್ರೆ ವರ್ಟಿಕಲ್ ಲೈನ್ಸ್. ದೀಸ್ ವರ್ಟಿಕಲ್ ಲೈನ್ಸ್ ಇದು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಗುಂಪುಗಳು ಅಂತ ಕರಿತೀವಿ. ಒಟ್ಟು ಎಷ್ಟು ಗುಂಪುಗಳಿದಾವೆ ಅಂತಂದ್ರೆ 18 ಗುಂಪುಗಳು ಇದಾವೆ. ಈ ತರ 18 ಗ್ರೂಪ್ಸ್ ಅಂತ ಕರಿತೀವಿ.
ಅಂಡ್ ಹಾರಿಜಾಂಟಲ್ ಪೀರಿಯಡ್ಸ್ ಅಂದ್ರೆ ಇವು ಹಾರಿಜಾಂಟಲ್ ಆಗಿ ಏನಿರುತ್ತೆ ನೋಡಿ, ಇವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪೀರಿಯಡ್ಸ್. ಅಂದ್ರೆ ಇವನ್ನೇ ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಆವರ್ತಗಳು ಅಂತ ಕರಿತೀವಿ. ಹಾಗಾಗಿ 18 ಗುಂಪುಗಳು ಇರ್ತವೆ, ಆಮೇಲೆ 7 ಆವರ್ತಗಳು ಇರ್ತವೆ. ಇದರಲ್ಲಿ ಇನ್ನೊಂದು ಡೀಟೇಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲಿ 4 ಇಂಪಾರ್ಟೆಂಟ್ ಡಿವಿಷನ್ ಆಗಿ ಸ್ಪ್ಲಿಟ್ ಮಾಡಿರ್ತಾರೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್, ಈ ಪ್ಲೇಸ್ ಅಲ್ಲಿ ಇರೋದೇನಂತಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಅಂಡ್ ಈ ಪ್ಲೇಸ್ ಅಲ್ಲಿ ಇರೋದೇನಂತಂದ್ರೆ ಇವು ಪಿ ಬ್ಲಾಕ್ ಎಲಿಮೆಂಟ್ಸ್, and ಇವು ಡಿ ಬ್ಲಾಕ್ ಎಲಿಮೆಂಟ್ಸ್, ಅಂಡ್ ಕೆಳಗಡೆ ಇರೋದೇನಂತಂದ್ರೆ ದೀಸ್ ಆರ್ ದಿ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಫಾರ್ ಎಸ್ ಬ್ಲಾಕ್ ಇಟ್ ಇಸ್ ಪಿ ಬ್ಲಾಕ್, ಇದು ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಪಿ ಡಿ ಎಫ್ ಅಂತೇಳಿ ಡಿವೈಡ್ ಮಾಡಿರ್ತಾರೆ. ಅಂಡ್ ಇಟ್ ಇಸ್ ದಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇನ್ ವಿಚ್ ಆಟಮ್ ಕನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಂದ್ರೆ ಫಸ್ಟ್ ಎಲಿಮೆಂಟ್ ಇನ್ ದಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದಟ್ ಇಸ್ ದಿ ಹೈಡ್ರೋಜನ್. ಈ ಹೈಡ್ರೋಜನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ only one electron is revolving around the nucleus. You can clearly see in the animation only one electron is rotating around the nucleus. But ಬೇರೆ elements as the number increases, for example sodium, ಈ sodium ಅಲ್ಲಿ ಏನಾಗಿರುತ್ತೆ ಅಂದ್ರೆ 11 electrons, total 11 electrons, these are revolving around the nucleus. You can clearly see total ಎಷ್ಟು ಅಂತಂದ್ರೆ 11 electron ಏನಾಗಿರುತ್ತೆ ಅಂದ್ರೆ ನ್ಯೂಕ್ಲಿಯಸ್ ಸುತ್ತ ಏನಾಗಿರುತ್ತೆ ಅಂದ್ರೆ rotation ಮಾಡ್ತಿರ್ತಾರೆ. It is the concept of an atom. It is regarding the modern periodic table. And in first year ಏನಾಗಿರುತ್ತೆ ಅಂದ್ರೆ 4 ಚಾಪ್ಟರ್ ಕಂಪ್ಲೀಟ್ಲಿ ದಿಸ್ ಇಸ್ ಬೇಸ್ಡ್ ಆನ್ ದಿಸ್ ಮಾಡರ್ನ್ periodic table ಅಂತಂದ್ರೆ ಟೋಟಲ್ ಎಷ್ಟು ಇರುತ್ತೆ ಅಂತಂದ್ರೆ 18 ಗ್ರೂಪ್ಸ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ವರ್ಟಿಕಲ್ ಲೈನ್ಸ್ ಏನಿರ್ತವೆ ಅವು 18 ಗ್ರೂಪ್ಸ್ ಅಂಡ್ ಹಾರಿಜಾಂಟಲ್ ಲೈನ್ಸ್ ಅವು ಏನಂತಂದ್ರೆ 7 ಪೀರಿಯಡ್ಸ್. ಟೋಟಲ್ 18 ಗ್ರೂಪ್ಸ್ ಅಂಡ್ 7 ಪೀರಿಯಡ್ಸ್. ಒಟ್ಟು ಎಷ್ಟು ಎಲಿಮೆಂಟ್ಸ್ ಪ್ಲೇಸ್ ಮಾಡಿದ್ದಾರೆ ಅಂತಂದ್ರೆ in a modern periodic table you can observe 118 elements till today these are present. But number ಬರೆಯುವಾಗ ಏನು ಬರ್ತಿರ್ತೀವಿ ಅಂತಂದ್ರೆ ಇಲ್ಲಿ ಒಂದು ಪ್ಲಸ್ ಸೈನ್ ಬರ್ತಿರ್ತೀವಿ. ಅಂದ್ರೆ 118 ಪ್ಲಸ್. Okay, what is the meaning of this plus? ಈ ಪ್ಲಸ್ ಸೈನ್ ಯಾಕೆ ಬರ್ತಿರ್ತೀವಿ ಅಂತಂದ್ರೆ still there is a chances of 119th element also. ಅಂದ್ರೆ ಎಲ್ಲ 118 elements ಏನಾಗಿಲ್ಲ ಅಂತಂದ್ರೆ ಒಂದೇ ಸಲ ಡಿಸ್ಕವರಿ ಆಗಿಲ್ಲ. ಇದು ಬ್ರೀಫ್ ಹಿಸ್ಟರಿ ಆಲ್ರೆಡಿ ನೋ ಇನ್ ಹೈಸ್ಕೂಲ್ ಲೆವೆಲ್ how the modern periodic table is appearing before the Moseley is derived. ಅಂದ್ರೆ ಹೆನ್ರಿ ಮೊಸೆಲೆ ಡಿರೈವ್ ಆಗಕ್ಕಿಂತ ಮುಂಚೆ ಸಾಕಷ್ಟು ಸೈಂಟಿಸ್ಟ್ ಇದ್ರು. ಬಟ್ ಇವಾಗ ಇರುವಂತ ಎಲಿಮೆಂಟ್ಸ್ ಎಷ್ಟು ಅಂತಂದ್ರೆ 118, ಬಟ್ ಸ್ಟಿಲ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಸಮ್ ಮೋರ್ ಎಲಿಮೆಂಟ್ಸ್. ಅಂದ್ರೆ ಇಷ್ಟು ಧಾತುಗಳು ಏನು ಬರ್ಬೋದು ಅಂತಂದ್ರೆ ಈ ಮಾಡರ್ನ್ periodic table ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. therefore written as 118 ಪ್ಲಸ್. ಇವೆಲ್ಲ ಪ್ರಾಪರ್ಟೀಸ್ ಅನ್ನ ಯಾವ ಬ್ರಾಂಚ್ ಅಲ್ಲಿ ಕಲಿತೀವಿ ಅಂತಂದ್ರೆ ದಟ್ ಇಸ್ ದಿ ಬ್ರಾಂಚ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಬಟ್ ಅದೇ ರೀತಿ ಕಂಟಿನ್ಯೂ ಆಗೋದಾಯ್ತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದನ್ನ ಇನ್ನೊಂದು ರೀತಿ ಏನು ಕರಿಬಹುದು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಕಾರ್ಬನ್ ಕೆಮಿಸ್ಟ್ರಿ. ಇಟ್ ಮೀನ್ಸ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಆರ್ ಸ್ಟಡಿಡ್ ಇನ್ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ ಹೆಡಿಂಗ್ ಏನಂತಂದ್ರೆ ಇಟ್ ಇಸ್ ಹೈಡ್ರೋಕಾರ್ಬನ್ಸ್. ನೀವು ಇದನ್ನ ಆಲ್ರೆಡಿ ಕಲಿತಿರ್ತೀರಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಹೈಡ್ರೋಜನ್ ಮತ್ತೆ ಕಾರ್ಬನ್. ಹೈಡ್ರೋಕಾರ್ಬನ್ಸ್ ಇಟ್ ಇಸ್ ದಿ ಮೇನ್ ಸೆಕ್ಷನ್ ಇನ್ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬ್ರಾಂಚ್. ಅಂಡ್ ವೈ ದಿ ಕಾರ್ಬನ್ ಗೆಟಿಂಗ್ ದಿ ಹೈಯೆಸ್ಟ್ ಇಂಪಾರ್ಟೆನ್ಸ್? ಈ ಕಾರ್ಬನ್ ಮಾತ್ರ ಏನಾಗಿದೆ ಅಂತಂದ್ರೆ ಇಡೀ ಕೆಮಿಸ್ಟ್ರಿಯಲ್ಲಿ ಹೈಯೆಸ್ಟ್ ಇಂಪಾರ್ಟೆನ್ಸ್. ಬಿಕಾಸ್ ಇರುವಂತ 118 ಎಲಿಮೆಂಟ್ಸ್ ಅಲ್ಲಿ ಈ ಕಾರ್ಬನ್ ಗೆ ಒಂದು ಸಪರೇಟ್ ಬ್ರಾಂಚ್ ಆಗಿದೆ, ಉಳಿದ ಎಲ್ಲಾ ಎಲಿಮೆಂಟ್ಸ್ ಸೇರಿ ಎರಡೇ ಬ್ರಾಂಚಸ್ ಇದೆ. ಲೈಕ್ ದಿಸ್ ವೈ ದಿ ಕಾರ್ಬನ್ ಗೆಟಿಂಗ್ ದಿ ಹೈಯೆಸ್ಟ್ ಇಂಪಾರ್ಟೆನ್ಸ್? ಬಿಕಾಸ್ ಆಫ್ ದಿ 2 ಸ್ಪೆಷಲ್ ಪ್ರಾಪರ್ಟೀಸ್ ಆಫ್ ದಿ ಕಾರ್ಬನ್. ಈ ಕಾರ್ಬನ್ ಏನಾಗಿದೆ ಅಂತಂದ್ರೆ 2 ಸ್ಪೆಷಲ್ ಪ್ರಾಪರ್ಟಿ ಇದಾವೆ. ಅವು 2 ಸ್ಪೆಷಲ್ ಪ್ರಾಪರ್ಟಿ ಯಾವ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಆನ್ಸರ್ ಮಾಡಿ. ಇದನ್ನ ಆಲ್ರೆಡಿ ಕಲಿತಿದ್ರಿ. ಕಾರ್ಬನ್ನಿನ ವಿಶಿಷ್ಟ ಗುಣಲಕ್ಷಣಗಳು ಅಂತ ಕರೀತೀವಿ. ಅಂದ್ರೆ ಸ್ಪೆಷಲ್ ಪ್ರಾಪರ್ಟೀಸ್ ಆಫ್ ದಿ ಕಾರ್ಬನ್. ಡ್ಯೂ ಟು ದಟ್ ರೀಸನ್ ಓನ್ಲಿ ಇಟ್ ಇಸ್ ಗೆಟಿಂಗ್ ದಿ ಹೈಯೆಸ್ಟ್ ಇಂಪಾರ್ಟೆನ್ಸ್. ಅಂಡ್ ದ ಲಾಸ್ಟ್ ಬ್ರಾಂಚ್ ಆಫ್ ದಿ ಕೆಮಿಸ್ಟ್ರಿ ದಟ್ ಇಸ್ ದಿ ಬಯೋಕೆಮಿಸ್ಟ್ರಿ. ಈ ಬಯೋಕೆಮಿಸ್ಟ್ರಿ ಅಲ್ಲಿ ಏನ್ ಕರಿತೀವಿ ಅಂತಂದ್ರೆ ಈ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಲಿವಿಂಗ್ ಸಿಸ್ಟಮ್ ಅಲ್ಲಿರುವಂತ ಕೆಮಿಕಲ್ ಕಾಂಪೌಂಡ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಯಾವ್ದು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್, ವಿಟಮಿನ್ಸ್, ಎಂಜೈಮ್ಸ್, ಇವೆಲ್ಲ ಕೂಡ ಏನಾಗಿರುತ್ತೆ ಅಂತಂದ್ರೆ one of the chemical compounds. Therefore it is regarding the study of living organisms chemical compounds. That is the heading biochemistry. Okay, it is the introduction to the chemistry subject and welcome to the branch of chemistry, branch of the science, that is the chemistry. And in further videos I am going to continue with the some chapter details. It means what are the basic chapter present in the PUC first year level, that is going to be continued.